ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನಮ್ಮ VTU ಅಂಡ್ KCET ಚಾನಲ್. ಸೊ VTU ಇಲ್ಲಿ ಯಾರ್ಯಾರು ಇವಾಗ ಫಸ್ಟ್ ಸೆಮ್ಮಲ್ಲಿ ಜಾಯ್ನ್ ಆಗಿದ್ದೀರಾ 2022 ಸ್ಕೀಮ್, ಓಕೆ, ಇವ್ರಿಗೆ ಒಂದು ನೋಟಿಫಿಕೇಶನ್ ಬಂದಿದೆ VTU ಕಡೆಯಿಂದ. 16th ಮಾರ್ಚ್ ಬಂದಿರೋದು ರಿಗಾರ್ಡಿಂಗ್ CIE ಅಂಡ್ SEE ಕ್ಲಾರಿಫಿಕೇಶನ್. ಓಕೆ, ನೀವು ಆಲ್ರೆಡಿ ಸೇರ್ಕೊಂಡಿದ್ದೀರಾ, CIE ಫಸ್ಟ್ ಸೆಮ್ಮಲ್ಲಿ ಇದ್ದೀರಾ, ಫಸ್ಟ್ ಸೆಮ್ ಎಂಡಿಂಗಲ್ಲಿ ಇದ್ದೀರಾ, ನೀನು ಎಕ್ಸಾಮ್ ಬರೀಬೇಕು. ಸೊ ಅದ್ರ ಬಗ್ಗೆ ನಿಮಗೆ ಒಂದು CIE ಫರ್ದರ್ ಸೆಮಿಸ್ಟರ್ಸಲ್ಲಿ CIE ಮತ್ತು SEE ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಒಂದು ಸ್ಮಾಲ್ ಚೇಂಜಸ್ ಮಾಡಿ ಇಂಡಿಕೇಟ್ ಮಾಡಿದ್ದಾರೆ. ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ VTU ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಎನಿ VTU ಅಪ್ಡೇಟ್ಸ್ ವಿಲ್ ಗಿವ್ ಹಿಯರ್ ಇನ್ ದಿಸ್ ಚಾನಲ್. ಓಕೆ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸೊ ನೋಡಿ, ಇಲ್ಲಿ ನೋಡೋದಾದ್ರೆ ರಿಗಾರ್ಡಿಂಗ್ ದ ಡ್ರಾಫ್ಟ್ ಕಾಪಿಲಿ ಬರ್ತಿದ್ದು ಪ್ಯಾರಾ ನಂಬರ್ 1 ಅಂತ ಕೊಟ್ಟಿದ್ರು. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ದ ವೈಟೇಜ್ ಆಫ್ CIE ಇಸ್ 50% ಅಂಡ್ SEE ಇಸ್ 50%. CIE 50% ಇದೆ, SEE 50% ಇದೆ. ಓಕೆ, CIE ಇಲ್ಲಿ 40% ಸ್ಕೋರ್ ಮಾಡಬೇಕು, ಆಮೇಲೆ SEE ಇಲ್ಲಿ 35% ಸ್ಕೋರ್ ಮಾಡಬೇಕು. ಅಂದ್ರೆ CIE ಇಲ್ಲಿ ಮಿನಿಮಮ್ 20 ಮಾರ್ಕ್ಸ್ ಸ್ಕೋರ್ ಮಾಡಬೇಕು, SEE ಇಲ್ಲಿ ಮಿನಿಮಮ್ 18 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಇವಾಗ ಒಂದು ಸ್ಟೂಡೆಂಟ್ ಒಂದು ಕ್ರೈಟೀರಿಯಾ ಅಂದ್ರೆ ಒಂದು ಕ್ರೆಡಿಟ್ಸ್ ತಗೊಂಡಿದ್ದಾನೆ, ಅರ್ನಡ್ ದ ಕ್ರೆಡಿಟ್ಸ್ ಯಾವಾಗ ಅಂತಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಅವರು CIE ಮತ್ತೆ SEE ಇಂದ ಎರಡೂ ಸೇರಿ ಮಿನಿಮಮ್ 40% ಸ್ಕೋರ್ ಮಾಡಬೇಕು. ಅಂದ್ರೆ 40 ಮಾರ್ಕ್ಸ್ ಔಟ್ ಆಫ್ 100 ಅಂತ. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಸೊ ಇವಾಗ ಯಾವ್ದಾರ ಸಬ್ಜೆಕ್ಟ್ ತಗೊಳ್ಳಿ, ಥಿಯರಿ ಆರ್ ಪ್ರಾಕ್ಟಿಕಲ್. ಸೊ ಒಂದು ಸಬ್ಜೆಕ್ಟ್ ಬಂದು 100 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ 100 ಮಾರ್ಕ್ಸ್ ಅಲ್ಲಿ CIE ಬಂದು ಈಕ್ವಲ್ ಆಗಿ ಡಿವೈಡ್ ಆಗಿದೆ 50%, ಮತ್ತೆ SEE ಬಂದು 50%. ಅಂದರೆ CE ಬಂದು 50 ಮಾರ್ಕ್ಸ್, SEE ಬಂದು 50 ಮಾರ್ಕ್ಸ್ ಬರುತ್ತೆ, ಟೋಟಲ್ 100 ಆಗುತ್ತೆ. ಓಕೆ, ಸೊ ಇವಾಗ CIE ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 100 ಮಾರ್ಕ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದನ್ನು ರೆಡ್ಯೂಸ್ ಮಾಡ್ತಾರೆ, ಸ್ಕೇಲ್ ಡೌನ್ ಮಾಡ್ತಾರೆ 50ಗೆ. 100 ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ರೆಡ್ಯೂಸ್ ಮಾಡ್ತಾರೆ 50ಗೆ. ಸೊ ಈ 50ಗೆ ಈ 100ಗೆ 40% ಬರಬೇಕು. 100ಗೆ 40% ಅಂತಂದರೆ 50ಗೆ ಎಷ್ಟು ಬರುತ್ತೆ? 20 ಬರುತ್ತೆ. ಸಿಮಿಲರ್ಲಿ SEE ಬಂದು 100 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ನ. ಓಕೆ, 100 ಮಾರ್ಕ್ಸ್ ಕಂಡಕ್ಟ್ ಮಾಡಿದ್ರೆ 35% ಬರಬೇಕು. ಇದನ್ನು ಅಷ್ಟೇ 100 ಮಾರ್ಕ್ಸ್ ಕಂಡಕ್ಟ್ ಮಾಡೋದು 50% ಸ್ಕೇಲ್ ಡೌನ್ ಮಾಡ್ತಾರೆ, 50 ಮಾರ್ಕ್ಸ್ ಸ್ಕೇಲ್ ಡೌನ್ ಮಾಡ್ತಾರೆ. ಸೊ 100ಗೆ 35 ಆದರೆ 50ಗೆ 18 ಬರಬೇಕು. ಅದನ್ನು ಹೇಳಿರೋದು ನೋಡಿ ಇಲ್ಲಿ, 18 ಔಟ್ ಆಫ್ 50 ಆ್ಯಂಡ್ 20 ಔಟ್ ಆಫ್ 50. ಓಕೆ, 50ಗೆ 20 ಬರಬೇಕು, ಇಲ್ಲಿ 50ಗೆ 18 ಬರಬೇಕು. ಸೊ ಓವರ್ ಆಲ್ ಆಗಿ CIE ಪ್ಲಸ್ SEE ಆ್ಯಡ್ ಮಾಡಿದ್ರೆ ಯು ನೀಡ್ ಟು ಗೆಟ್ 40%, ಅಂದರೆ 40 ಮಾರ್ಕ್ಸ್ ಬರಬೇಕು ಔಟ್ ಆಫ್ 100. ದೆನ್ ಇವಾಗ ಹೇಳ್ಬೋದು ಸ್ಟೂಡೆಂಟ್ ಹ್ಯಾಸ್ ಅರ್ನ್ಡ್ ದ ಕ್ರೆಡಿಟ್ ಫ್ರಮ್ ದ ಸಬ್ಜೆಕ್ಟ್. ಈ ಒಂದು ಸಬ್ಜೆಕ್ಟಿಂದ ಅರ್ನ್ ಮಾಡಿದರೆ ಕ್ರೆಡಿಟ್ನ, ಒಂದು ಕ್ರೆಡಿಟ್ ಅಥವಾ ಆ ಸಬ್ಜೆಕ್ಟ್ ಎಷ್ಟು ಕ್ರೆಡಿಟ್ ಇರುತ್ತೆ, 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಅದು ಕ್ರೆಡಿಟ್ ಅರ್ನ್ ಆಗಿದೆ, ಕ್ರೆಡಿಟ್ ಅರ್ನ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಏನೇ ಕಂಟೆಂಟ್ಸ್ ಬೇಕಾದ್ರೂ ನಮ್ಮ VTU ಚಾನಲ್ಗೆ ಬಂದು ಇಲ್ಲಿ ಹೋಮಲ್ಲಿ ಬೇಡ ಅಥವಾ ವಿಡಿಯೋಸಲ್ಲಿ ಬೇಡ, ಜಸ್ಟ್ ಪ್ಲೇಲಿಸ್ಟ್ ಅಲ್ಲಿ ಕ್ಲಿಕ್ ಮಾಡಿ. ಎಲ್ಲ ಪ್ಲೇಲಿಸ್ಟ್ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಕಾರ್ಡಿಂಗ್ಲಿ. ಓಕೆ, ಆರ್ಡರ್ಲಿ ಪ್ಲೇಸ್ ಮಾಡಿದ್ದೀನಿ. ಸಿಲೆಬಸ್ ಆಗಿರ್ಬೋದು, KCET ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ VTU ಇನ್ಫಾರ್ಮೇಷನ್ ಆಗಿರ್ಬೋದು, ಸರ್ಕ್ಯುಲರ್ಸ್ ಆಗಿರ್ಬೋದು, ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಫೈಂಡ್ ಹಿಯರ್ ಈಸಿಲಿ. ಓಕೆ, ಸೊ ಆರ್ಡರ್ಲಿ ಪ್ಲೇಸ್ ಮಾಡಿದ್ದೀನಿ ಅಕಾರ್ಡಿಂಗ್ ಟು ದ ಆರ್ಡರ್. ಓಕೆ, ಇಫ್ ಯು ವಾಂಟ್ ಚೆಕ್ ದ ಸಿಲೆಬಸ್, ಫಾರ್ ಎಕ್ಸಾಂಪಲ್ ಸಿಲೆಬಸ್ ಬೇಕು ಅಂದರೆ ಸಿಲೆಬಸ್ ಕ್ಲಿಕ್ ಮಾಡಿದ್ರೆ ನೋಡಿ ಬರುತ್ತೆ ಇಲ್ಲಿ ನಿಮಗೆ VTU ಸಿಲೆಬಸ್ ಅಂತ. ಎಲ್ಲ ಪ್ಲೇಸ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್, ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ಸೊ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಫೈಂಡ್ ಇನ್ ದ ಪ್ಲೇ ಲಿಸ್ಟ್ ಅಲ್ಲಿ ನೀವು ಸರ್ಚ್ ಮಾಡ್ಕೊಬಹುದು. ಓಕೆ, ಸೊ ಇದು ಮಾಡಿಫಿಕೇಶನ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ನೋಡಿ ಇಲ್ಲಿ, ಆಲ್ ಕೋರ್ಸಸ್ ಆಫ್ ಫಸ್ಟ್ ಸೆಮಿಸ್ಟರ್ CIE and SEE shall be conducted as per the circular referred to above. However, from the second semester onward, the CIE and SEE shall be conducted as per the regulation governing the award of degree BA and BTech. ಸೊ ಫಸ್ಟ್ ಸೆಮಿಸ್ಟರ್ ಮಾಡಿದ್ರು ಅವ್ರು ಏನು ಹೇಳಿದ್ದಾರೆ, ಆಲ್ರೆಡಿ ಏನು ಹೇಳಿದ್ದಾರೆ ಅಂತಂದರೆ ನಿಮಗೆ ನೋಡಿ ಇಲ್ಲಿ, ಎನಿ ಕಾಲೇಜ್ ಡ್ರಾಫ್ಟಲ್ಲಿ ಸರ್ಕ್ಯುಲೇಟ್ ಮಾಡಿದರೆ ಅವರು ಸ್ಕೇಲ್ ಡೌನ್ ಟು 50 ಸ್ಕೇಲ್ ಡೌನ್ ಮಾಡಬೇಕು, ಮತ್ತು ಮಿನಿಮಮ್ 40% ಬರೋಂಗೆ ನೋಡ್ಕೊಬೇಕು ಅಂತ ಹೇಳಿದ್ದಾರೆ. ಸೊ ಈ ಫರ್ದರ್ ಸೆಕೆಂಡ್ ಸೆಮಿಸ್ಟ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ, ಸಬ್ಜೆಕ್ಟ್ ಕ್ರೆಡಿಟ್ ಸಬ್ಜೆಕ್ಟ್ 1 ಆಗಿರ್ಬೋದು, ಯಾವ್ದಾದ್ರು ಸಬ್ಜೆಕ್ಟ್ 2 ಕ್ರೆಡಿಟ್ಸ್ ಆಗಿರ್ಬೋದು, 3 ಕ್ರೆಡಿಟ್ಸ್ ಆಗಿರ್ಬೋದು, ಅಥವಾ 4 ಕ್ರೆಡಿಟ್ಸ್ ಆಗಿರ್ಬೋದು, ಒಂದೊಂದು ಪ್ಯಾರಾಮೀಟರ್ ಕೊಟ್ಟಿದ್ದಾರೆ. ಸೊ ಇವಾಗ ಥಿಯರಿ ತೊಗೊಂಡ್ರೆ ನೋಡಿ ಇಲ್ಲಿ ಕ್ರೆಡಿಟ್ಸ್ ಗೊತ್ತಾಗುತ್ತೆ, ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರೆ. ಇವಾಗ ಇದು ಒಂದು 3rd ಸೆಮಿಸ್ಟರ್ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ಸು. ಸೊ ಇಲ್ಲಿ ಕ್ರೆಡಿಟ್ಸ್ ಇಲ್ಲಿ ಬರುತ್ತೆ 3 ಕ್ರೆಡಿಟ್ಸ್, 4 ಕ್ರೆಡಿಟ್ಸ್, 1 ಕ್ರೆಡಿಟ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ 4 ಕ್ರೆಡಿಟ್ಸ್ ಅಂತಂದರೆ ಥಿಯರಿ ಮತ್ತು ಲ್ಯಾಬು ಎರಡೂ ಬರುತ್ತೆ. ಸೊ ಥಿಯರಿ ಎಕ್ಸಾಮು, ಲ್ಯಾಬ್ ಇಂಟರ್ನಲ್ಲು, ಥಿಯರಿ ಎಕ್ಸಾಮ್ ಬರುತ್ತೆ, ಎಕ್ಸ್ಟರ್ನಲ್ ಬರುತ್ತೆ. ಸಿಮಿಲರ್ಲಿ ಲ್ಯಾಬ್ದೇ ತೊಗೊಂಡ್ರೆ 1 ಕ್ರೆಡಿಟ್ ಕೋರ್ಸ್ ತೊಗೊಂಡ್ರೆ ನೋಡಿ ಲ್ಯಾಬ್ ಮಾತ್ರ ಎಕ್ಸ್ಟರ್ನಲ್ ಬರುತ್ತೆ. ಈ ಥರ ಡಿಫ್ರೆಂಟ್ ಕೋರ್ಸ್ ಬರುತ್ತೆ. ದಟ್ ಈಸ್ IPCC, PCC ಮತ್ತು ಥಿಯರಿ ಕೋರ್ಸ್ ಈ ಥರ ಬರುತ್ತೆ. ಅದನ್ನೇ ಹೇಳಿರೋದು ನಿಮ್ಗೆ ಇಲ್ಲಿ. 1 ಕ್ರೆಡಿಟ್ ಕೋರ್ಸ್ ಯಾವ ಥರ ಮಾಡಬೇಕು, 2 ಕ್ರೆಡಿಟ್ ಕೋರ್ಸ್ಗೆ, 3 ಕ್ರೆಡಿಟ್ ಕೋರ್ಸ್ಗೆ ಯಾವ ಥರ ಮಾಡಬೇಕು, CIE ಆ ಥರ ಮಾಡಬೇಕು ಅಂತ ಕೊಟ್ಟಿರೋದು ಇಲ್ಲಿ. ಮತ್ತು 4 ಕ್ರೆಡಿಟ್ ಕೋರ್ಸ್ ಯಾವ ಥರ ಮಾಡಬೇಕು ಇಂಡಿಕೇಟ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ 1 ಕ್ರೆಡಿಟ್ ಕೋರ್ಸ್ ತೊಗೊಂಡಾಗ ಎಕ್ಸಾಕ್ಟ್ಲಿ ಏನು ಅಂತಂದರೆ, 1 ಕ್ರೆಡಿಟ್ ಕೋರ್ಸ್ನ 100 ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವಾಗ CIE ಹೇಳಿದೆ ನಿಮಗೆ
CIE ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು 100 ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದನ್ನು ರೆಡ್ಯೂಸ್ ಟು 50 ಮಾರ್ಕ್ಸ್ ಮಾಡ್ತಾರೆ. ಓಕೆ, ಅಂದರೆ ಸ್ಕೇಲ್ ಡೌನ್ ಮಾಡ್ತಾರೆ. ಸೊ CIE 1 ಕ್ರೆಡಿಟ್ ಕೋರ್ಸ್ ಯಾವ ಥರ ಬರುತ್ತೆ ಅಂದರೆ CIE 2 ಟೆಸ್ಟ್ 30 ಮಾರ್ಕ್ಸ್ ಈಚ್. ಓಕೆ, ಇದಕ್ಕೆ ಸೊ 30 + 30 ಆ್ಯಂಡ್ 2 ಅಸೈನ್ಮೆಂಟ್ ಈಚ್ ಆಫ್ 20 ಮಾರ್ಕ್ಸ್, ಅಂದರೆ 20 + 20. ಸೊ ಎಷ್ಟಾಗುತ್ತೆ 60 + 40 ಅಂತಂದರೆ 100 ಮಾರ್ಕ್ಸ್ ಆಗುತ್ತೆ. ಆ್ಯಂಡ್ ಸ್ಕೇಲ್ ಡೌನ್ ಟು 50, ಇದನ್ನು 50ಗೆ ರಿಡ್ಯೂಸ್ ಮಾಡ್ತಾರೆ. ಸೊ ಇದು ಥಿಯರಿ ಕ್ರೆಡಿಟ್ ಕೋರ್ಸು, ಅಂದರೆ ಕ್ರೆಡಿಟ್ ಕೋರ್ಸ್ ಯಾವ್ದಾರ ಒಂದು ಸಬ್ಜೆಕ್ಟ್ ಇರೋದಕ್ಕೆ ಥಿಯರಿಗೆ ಈ ಥರ ಮಾಡ್ತಾರೆ ಇಲ್ಲಿ. ಸಿಮಿಲರ್ಲಿ 2 ಕ್ರೆಡಿಟ್ ಮತ್ತು 3 ಕ್ರೆಡಿಟ್ ಕೋರ್ಸ್ಗೆ ಯಾವ ಥರ ಮಾಡ್ತಾರೆ ಅಂತಂದರೆ 3 ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ 20 ಮಾರ್ಕ್ಸ್ ಈಚ್. ಸೊ 20 + 20 + 20. ಓಕೆ, 60 ಮಾರ್ಕ್ಸ್ ಆಯಿತು. ಪ್ಲಸ್ 2 ಅಸೈನ್ಮೆಂಟ್ಸ್ ಕೊಡಬೇಕು 20 ಮಾರ್ಕ್ಸ್ ಈಚ್. ಓಕೆ, ಸೊ +20 + 20 ಅಂದರೆ = 100 ಮಾರ್ಕ್ಸ್ ಆಗುತ್ತೆ. ಸೊ ಇದನ್ನು 50ಗೆ ರಿಡ್ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಮಿನಿಮಮ್ 40% ಸ್ಕೋರ್ ಮಾಡಬೇಕು ಒಂದು ಸ್ಟೂಡೆಂಟು CIE ಸ್ಯಾಟಿಸ್ಫೈ ಆಗಬೇಕು. ಅಂದರೆ CIE ಸ್ಯಾಟಿಸ್ಫೈ ಆದರೆ ಮಾತ್ರ ಇಲ್ಲಿ CIE 40% ಇದ್ದರೆ ಮಾತ್ರ ನೀವು SEE ತೊಗೊಳಕ್ಕಾಗೋದು, ಇಲ್ಲ ಅಂದರೆ SEE ನೀವು ತೊಗೊಳಕ್ಕಾಗಲ್ಲ ಇಫ್ ಇಟ್ ಇಸ್ ಲೆಸ್ ದೆನ್ 40%. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ 4 ಕ್ರೆಡಿಟ್ ಕೋರ್ಸ್ಗೆ ಮಾಡಿದಾಗ ಏನಾಗುತ್ತೆ, ಇದು ಥಿಯರಿ ಪ್ರಾಕ್ಟಿಕಲ್ ಎರಡೂ ಬರುತ್ತೆ. ಸೊ ಇಲ್ಲಿ ಹೆಂಗೆ ಬರುತ್ತೆ ಅಂತಂದರೆ 3 ಟೆಸ್ಟ್ ಈಚ್ ಆಫ್ 20 ಮಾರ್ಕ್ಸ್, ಅಂದರೆ 20 + 20 + 20 = 60 ಮಾರ್ಕ್ಸ್ ಆಯಿತು. ಇನ್ನು 20 ಮಾರ್ಕ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತಲ್ಲ, ಅದು ಯಾವ ಥರ ಮಾಡ್ತಾರೆ ಅಂತಂದರೆ ಆ್ಯಂಡ್ 2 ಅಸೈನ್ಮೆಂಟ್ ಈಚ್ ಆಫ್ 10 ಮಾರ್ಕ್ಸ್. ಓಕೆ, ಸೊ 60 + 10 + 10 2 ಅಸೈನ್ಮೆಂಟ್ಸ್ ಬರುತ್ತೆ. ಸೊ ಟೋಟಲ್ ಆಗಿ 80 ಆಯಿತು. 20 ಮಾರ್ಕ್ಸ್ ಇದೆಯಲ್ಲ, 20 ಮಾರ್ಕ್ಸ್ ಯಾವ ಥರ ಡಿವೈಡ್ ಮಾಡ್ತಾರೆ ಅಂದರೆ ಪ್ರಾಕ್ಟಿಕಲ್ ಕಾಂಪೊನೆಂಟ್ ಆಫ್ 50 ಮಾರ್ಕ್ಸ್, 15 ಮಾರ್ಕ್ಸ್ 15 ಮಾರ್ಕ್ಸ್ ಪ್ರಾಕ್ಟಿಕಲ್ ಕಾಂಪೊನೆಂಟ್ ಬರುತ್ತೆ. ಕಂಡಕ್ಷನ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಪ್ರಿಪರೇಷನ್ ಆಫ್ ದ ರೆಕಾರ್ಡ್, ಎಕ್ಸ್ಪೆರಿಮೆಂಟ್ ಕಂಡಕ್ಷನ್ ಮಾಡೋಕ್ಕೆ ಮತ್ತು ರೆಕಾರ್ಡ್ ಬರೆಯೋದಕ್ಕೆ 15 ಮಾರ್ಕ್ಸ್ ಕೊಡ್ತಾರೆ. 1 ಟೆಸ್ಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಆಲ್ ದ ಎಕ್ಸ್ಪೆರಿಮೆಂಟ್ಸ್ ಫಾರ್ 50 ಮಾರ್ಕ್ಸ್ ಶೆಲ್ ಬಿ ಸ್ಕೇಲ್ ಡೌನ್ ಟು 5 ಮಾರ್ಕ್ಸ್. ಸೊ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಮಾಡ್ತಾರೆ, ಪ್ರಾಕ್ಟಿಕಲ್ ಇಂಟರ್ನಲ್ ಮಾಡ್ತಾರೆ, ಅದು 50 ಮಾರ್ಕ್ಸ್ಗೆ ಮಾಡ್ತಾರೆ, ಅದನ್ನು 5 ಮಾರ್ಕ್ಸ್ಗೆ ಸ್ಕೇಲ್ ಡೌನ್ ಮಾಡ್ತಾರೆ. ಸೊ ಟೋಟಲ್ 80 + 20 ಅಂದರೆ 100 ಆಗುತ್ತೆ. ಸೊ ಇದನ್ನು 50ಗೆ ಸ್ಕೇಲ್ ಡೌನ್ ಮಾಡ್ತಾರೆ. ಸೊ ಇದನ್ನು 50 ಸ್ಕೇಲ್ ಡೌನ್ ಮಾಡಿದಾಗ ಮಿನಿಮಮ್ 40% ಬರಬೇಕು, ಅಂದರೆ 50ಗೆ 20 ಮಾರ್ಕ್ಸ್ ಇರಬೇಕು. ದಿಸ್ ಇಸ್ ದ 4 ಕ್ರೆಡಿಟ್ ಕೋರ್ಸ್. ಇದನ್ನೇ ಹೇಳಿರೋದು ನಿಮಗೆ. ಪ್ಲೀಸ್ ನೋಟ್, ಆಸ್ ಪರ್ ಪ್ಯಾರಾ 1 ಈಚ್ ಸ್ಟೂಡೆಂಟ್ ಹ್ಯಾಸ್ ಸೆಕ್ಯೂರ್ ಎ ಮಿನಿಮಮ್ 40 ಮಾರ್ಕ್ಸ್. ಇದನ್ನೇ ಹೇಳಿರೋದು. ಥಿಯರಿ ಕ್ರೆಡಿಟ್ ಕೋರ್ಸ್ 1 ಆಗಲಿ 2, 3 ಆಗಲಿ 4 ಆಗಲಿ ಮಿನಿಮಮ್ CIE 40% ಬರಬೇಕು. CIE ಬಂದು 40% ಬಂದರೆ ಮಾತ್ರ ಯು ಆರ್ ಎಲಿಜಿಬಲ್ ಟು ಟೇಕ್ ಅಪ್ ದ SEE ಆ್ಯಂಡ್ ಡಿಗ್ರಿ ಅವಾರ್ಡ್ ಆಗೋದು ನಿಮಗೆ. ಅದನ್ನೇ ಹೇಳಿರ್ತಾ ಇರೋದು. ಅರ್ಥ ಆಯ್ತಾ? ಸೊ 40% of the maximum marks meant both for the theory as well as practical component of the integrated course individually. ಸೊ ಈ ಥರ ಫರ್ದರ್ ನಿಮಗೆ ಸೆಕೆಂಡ್ ಸೆಮಿಸ್ಟ್ರಿಂದ ಈ ಥರ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸ್ಮಾಲ್ ಮಾಡಿಫಿಕೇಶನ್ಸ್ ಇತ್ತು ಫಸ್ಟ್ ಸೆಮಿಸ್ಟ್ರಲ್ಲಿ ಒಂಥರ ಮಾಡಿದ್ರು. ಇವಾಗ ನೆಕ್ಸ್ಟ್ ಸೆಮಿಸ್ಟ್ರಿಂದ ನಿಮಗೆ ಫರ್ದರ್ ಸೆಮಿಸ್ಟರ್ಸು ಥಿಯರಿ ಕ್ರೆಡಿಟ್ ಕೋರ್ಸ್ 1 ಆಗಲಿ 2 ಆಗಲಿ 3, 4 ಯಾವುದನ್ನಾಗಲಿ ಈ ಥರ ಕಂಡಕ್ಟ್ ಆಗುತ್ತೆ. ಸೊ ಏನೇ CIE ಇದ್ರು CIE ಬಂದು 100 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ, ಅದನ್ನು 50ಗೆ ರಿಡ್ಯೂಸ್ ಮಾಡ್ತಾರೆ. ಮಿನಿಮಮ್ 40% ಬರೋಂಗೆ ನೋಡ್ಕೊಳ್ಳಿ. ಅಂದರೆ 50ಗೆ 20 ಮಿನಿಮಮ್ ಬಂದರೆ ಸಾಕು, ಯು ಆರ್ ಎಲಿಜಿಬಲ್ ಟು ರೈಟ್ ದ SEE. ಆ್ಯಂಡ್ SEEಲಿ 35% ಅಂದರೆ 50ಗೆ 18 ತೊಗೊಂಡ್ರೆ ನಿಮಗೆ ಡಿಗ್ರಿ ಅವಾರ್ಡ್ ಆಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ. ಸೊ CIEಲಿ 20 ಮಾರ್ಕ್ಸ್ ತೊಗೊಳ್ಳಿ, SEEಲಿ 18 ಮಾರ್ಕ್ಸ್ ತೊಗೊಳ್ಳಿ. ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿದಾಗ 100ಗೆ 40 ಬಂದರೆ ಡಿಗ್ರಿ ಕ್ರೆಡಿಟ್ ಈಸ್ ಅರ್ನ್ಡ್. ಓಕೆ, ಫರ್ದರ್ ಸೆಮಿಸ್ಟರ್ಸು ಈ ಥರ ಮಾಡ್ಕೊಂಡು ಹೋಗಬೇಕು ಅಂತ ಕೊಟ್ಟಿರೋದು ನಿಮಗೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ. ಸೊ ಈ ಥರ ಅಪ್ಡೇಟ್ಸ್ಗೆ, ಈ ಥರ ವೀಡಿಯೋಸ್ಗೆ ತಪ್ಪದೆ ನಮ್ಮ VTU ಆ್ಯಂಡ್ KCET ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಯಾರ್ಯಾರು KCET ಇನ್ಫಾರ್ಮೇಷನ್ ಸ್ಟಾರ್ಟ್ ಮಾಡಿದ್ದೀನಿ, ಯಾರು ಫ್ರೆಂಡ್ಸ್ ಇದ್ದರೆ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಡೆಫಿನೆಟ್ಲಿ ನಾನು ನಿಮಗೆ ಎಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.